ಇತ್ತೀಚೆಗೆ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದ ಗಲಾಟೆಗೆ ಶಾಸಕ ಪ್ರದೀಪ್ ಈಶ್ವರ್ ಅವರೇ ನೇರ ಹೊಣೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಭಾನುವಾರ ರಾತ್ರಿ 9 ಗಂಟೆ ವೇಳೆಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದರು. ಕಾರ್ಯಕ್ರಮದಲ್ಲಿ ನಡೆದ ಅಹಿತಕರ ಬೆಳವಣಿಗೆಗೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಬೇಜವಾಬ್ದಾರಿ ವರ್ತನೆಯೇ ಕಾರಣ. ಜನರನ್ನು ಉದ್ರೇಕಗೊಳಿಸುವ ರೀತಿಯಲ್ಲಿ ಅವರು ಪ್ರಚೋದನಾಕಾರಿ ನಡೆ ತೋರಿದ್ದಾರೆ. ಕೂದಲು ಕಿತ್ತಂತೆ ನಡೆಸುವುದು, ತೊಡೆ ತಟ್ಟುವುದು, ಕುಸ್ತಿ ಪಟುವಿನಂತೆ ಮೀಸೆ ತಿರುವುದು ಸೇರಿದಂತೆ ಹಲವು ಕೃತ್ಯಗಳಿಂದ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಎಂದು ಆರೋಪಿಸಿದರು. ಇನ್ನು ಈ ವೇಳೆ ಸಮುದಾಯದವರನ್ನು ಕನ್ನಡ ಭವನದೊಳಗೆ ಪ್ರವೇಶಿಸದಂತೆ ಗೇಟ್ ಮುಚ್ಚಲಾಗಿತ್ತು. ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕರೆ ಮಾಡಿ ಗೇಟ್ ತೆರೆಯುವಂತೆ ಹೇಳಿದ ಬಳಿಕ ಶಾಸಕರು ಕೋಪಗೊಂಡು ಕೂಗಾಡಿದರು. ವೇದಿಕೆ ಬಳಿ ಇದ್ದಾಗ ಒಂದು ರೀತಿಯಲ್ಲಿ ವರ್ತಿಸಿ ಹೊರಗೆ ಬಂದು ಪೌರುಷ ಪ್ರದರ್ಶಿಸಿರುವುದು ಸರಿಯಲ್ಲ ಎಂದು ಟೀಕಿಸಿದರು. ಈ ಪ್ರಕರಣದಲ್ಲಿ ಮೊದಲನೇ ಆರೋಪಿ ಎ1 ಆಗಬೇಕಾದವರು ಪ್ರದೀಪ್ ಈಶ್ವರ್. ಆದರೆ ಪೊಲೀಸರು ಶಾಸಕರ ಕೈಗೊಂಬೆಗಳಾಗಿ ಅವರು ಹೇಳಿದವರ ವಿರುದ್ಧವೇ ಪ್ರಕರಣ ದಾಖಲಿಸಿದ್ದಾರೆ. ನಮ್ಮ ಬಳಿ ಎಲ್ಲ ಸಾಕ್ಷ್ಯಗಳಿವೆ. ಈ ಸಂಬಂಧ ನ್ಯಾಯಾಲಯದ ಮೆಟ್ಟಿಲೇರುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಯಾವುದೇ ಜಯಂತಿಗಳಲ್ಲಿ ಭಾಗವಹಿಸಿದ ನೀವು ಉದ್ದೇಶಪೂರ್ವಕವಾಗಿ ಕೆಂಪೇಗೌಡ ಜಯಂತಿಗೆ ಬಂದು ವಿವಾದ ಸೃಷ್ಟಿಸಿದ್ದೀರಿ ಎಂದು ಸಂಸದ ಸುಧಾಕರ್ ಅವರು ಆರೋಪಿಸಿದರು. ದುರದೃಷ್ಟ, ಈ ಕಾಂಗ್ರೆಸ್ ಆಳ್ವಿಕೆ ವಿಶೇಷವಾಗಿ ಈ ಶಾಸಕರು ಬಂದ ಮೇಲೆ ಅಧಿಕಾರಿಗಳು ಸಂಪೂರ್ಣ ಇವರ ಒಂದು ಬೊಂಬೆಗಳಾಗಿ ಕೆಲಸ ಮಾಡ್ತಾರೆ. ಅವ್ರಿಗೇನು ನಾವು ಸರ್ಕಾರದಲ್ಲಿ ನಮ್ಗೆ ಸಂಬಳ ಬರ್ತಾ ಇದೆ, ಸರ್ಕಾರಿ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡಬೇಕು, ನ್ಯಾಯದ ಪರ ಮಾಡಬೇಕು ಅನ್ನೋದು ಮರ್ತೋಗಿದ್ದಾರೆ. ಗುಲಾಮರ ರೀತಿಯಲ್ಲಿ ವರ್ತಿಸ್ತಾ ಇರೋದು ಬಹಳ ನಮಗೆ ದುಃಖ ತರ್ತದೆ. ಇವತ್ತು ನಾವು ಮತ್ತು JDSನ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಮುಖಂಡರುಗಳು, ಎರಡೂ ಪಕ್ಷಗಳ ಮುಖಂಡರುಗಳು ಸೇರಿ ಇವತ್ತು ಸಭೆ ಮಾಡಿದ್ದೀವಿ. ಈ ಎಲ್ಲ ಘಟನೆಗಳು ನೆನ್ನೆ ಏನಾಯಿತು, ಈ ಘಟನೆಗಳಿಗೆ ಮುಖ್ಯ ಆರೋಪಿ ಆಗಬೇಕಾಗಿದ್ದು ಈ ಕ್ಷೇತ್ರದ ಶಾಸಕ. ಅವರ ಬೇಜವಾಬ್ದಾರಿ ಕೃತ್ಯ, ಅವರು ಉದ್ರೇಕ ಆಗುವಂಥ ರೀತಿಯಲ್ಲಿ ಪ್ರಚೋದನೆ ಮಾಡುವಂಥ ರೀತಿಯಲ್ಲಿ ಅವ್ರಿಗೆಲ್ಲ ಪ್ರಚೋದನೆ ಮಾಡಿ ಯಾರಾದರೂ ಕೂದಲು ಕಿತ್ತಾಕಿ ಭುಜ ತಟ್ಕೊಂಡು ತೊಡೆ ತಟ್ಕೊಂಡು, ನೀವೇನು ಕುಸ್ತಿ ಇದರಲ್ಲಿ ಬಂದಿದ್ದೀರಾ, ಕುಸ್ತಿ ಕಾಂಪಿಟೇಷನಲ್ಲಿ ಮೀಸೆ ತಿರುವಾಕಿ, ಮತ್ತು ಯಾವ ಸಮುದಾಯದವರು ಪಾಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅವರು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಅದಕ್ಕೆ ಕಾರ್ಯಕ್ರಮವನ್ನೆಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ಬಂದರೆ ಅವರನ್ನೇ ನೀವು ಒಳಗಡೆ ಬಿಡ್ತೀರಾ ಗೇಟ್ನ ಹಾಕ್ಸಿದಂಥವ್ರು. ಅವ್ರ ಕೋಪ ಇರುತ್ತಾ ಇಲ್ವಾ? ನಾನು ಮತ್ತೆ SP ಅವ್ರಿಗೆ ಹೆಂಗ್ರಿ ನೀವು ಈ ಥರ ಮಾಡ್ತೀರಿ ಅಂತಂದಾಗ ಅದು ಬಿಟ್ಟಾಗ ಅವ್ರು ಹೋಗಿ ಅವರ ವಿರುದ್ಧ ಖಂಡಿತವಾಗಿಯೂ ಕೂಡ ಧಿಕ್ಕಾರಕ್ಕೆ ಹೋಗಿದ್ದಾರೆ. ಕಾರಣ ಯಾರು? ಅವ್ರಿಗೂ ಭಾವನೆ ಇರುತ್ತಲ್ಲ. ನೀವೊಬ್ಬ ಚುನಾಯಿತ ಪ್ರತಿನಿಧಿ ಆಗಿದ್ದಂಥವ್ರು ವೇದಿಕೆ ಮೇಲೆ ಹೋಗಿ ನಾನೇನಾದರೂ ಮಾತಾಡಿದರೆ ಅದನ್ನು ವಿಷಾದ ವ್ಯಕ್ತಪಡಿಸ್ತೀನೋ ಅಂತನೋ, ಅಥವಾ ಬೇರೆ ಸಂದರ್ಭದಲ್ಲಿ ಮಾತಾಡೋಣ, ಈ ಸಂದರ್ಭದಲ್ಲಿ ಮಾತಾಡೋದು ಬೇಡ ಅಂತೇಳಿ ಅವರಿಗೆ ಮನವಿ ಮಾಡ್ಕೊಳ್ಳೋವಂಥದ್ದು ನಿಮ್ಮ ಸೌಜನ್ಯ ಇರಲಿಲ್ವಾ? ಆ ಸೌಜನ್ಯ ತೋರಿದ್ದೀರಾ ನೀವು? ಅದು ಬಿಟ್ಬಿಟ್ಟು ಅಲ್ಲಿ ಹಾಲಲ್ಲಿ ಇರೋವರೆಗೂ ಕೂಡ ಬೆಕ್ತರ ಇದ್ದು ಹೊರಗಡೆ ಹೋದ ಕೂಡಲೇ ನಿಮ್ಮ ಉತ್ತರ ಕುಮಾರ್ನ ಪೌರುಷ ತೋರಿಸಿದರೆ ಸುಮ್ಮನೆ ಇರ್ತಾರ? ನೀವೇ ಅದಕ್ಕೆ ನೇರ ಕಾರಣ. ಇಷ್ಟು ಘಟನೆ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರೇ ನೇರ ಕಾರಣ. ಅದಕ್ಕೆ ಅವರು ಮೊದಲನೇ FIR ಅಲ್ಲಿ A1 ಅವರು ಇರಬೇಕು, A1 ಅವರು ಇರಬೇಕು. ಆದರೆ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ಇವ್ರ ಕೈಗೊಂಬೆ ಆಗಿದ್ದಾರೆ, ಇವ್ರ ಕಾನೂನು ಮರ್ತೋಗಿದ್ದಾರೆ. ಅವ್ರ ಮೇಲೆ ಕೇಸ್ ಮಾಡಿಲ್ಲ. ಯಾಕೆ ಮಾಡಿಲ್ಲ? ನೀವು ಮಾಡದಿದ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ, ಎಲ್ಲ ವಿಡಿಯೋ ಎವಿಡೆನ್ಸ್ ಇದೆ, ತೋರಿಸ್ತೀವಿ, ಕೇಸು 100ಕ್ಕೆ 100 ದಾಖಲೆ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಆದರೆ ನೀವು ಅಮಾಯಕರನ್ನ ಮನೆಗೆ ಹೋಗಿ ನೀವು ಕರ್ಕೊಂಡು ಹೋಗ್ತಾ ಇರೋದು ನಾನು ಗಮನಿಸ್ತಾ ಇದ್ದೀನಿ. ಇದೇ ವಾರದ ಒಳಗಡೆ ಒಂದು ಬೃಹತ್ ಆಗಿರ್ತಕ್ಕಂಥ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ರೀತಿಯಲ್ಲಿ ಬಾಯಲ್ಲಿ ಅಹಿಂದ ಹೇಳ್ತಾನೆ. ಒಂದೇ ಒಂದು ಕಾರ್ಯಕ್ರಮಕ್ಕೆ ಇದುವರೆಗೂ ಕೂಡ ಭಾಗಿಯಾಗಿಲ್ಲ ನೀನು. ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಹೆಸರಲ್ಲಿ ಮತ ತಗೊಂಡೆ, ಅಂಬೇಡ್ಕರ್ ಜಯಂತಿಗೆ ಬಂದಿಲ್ಲ, ವಾಲ್ಮೀಕಿ ಜಯಂತಿಗೆ ಬಂದಿಲ್ಲ, ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿಲ್ಲ, ರಿಪಬ್ಲಿಕ್ ಡೇಗೆ ಬಂದಿಲ್ಲ. ನೀನು ಯಾವ ಪ್ರತಿನಿಧಿರಿ? ನಿಮ್ಮಿಂದ ನಾವೆಲ್ಲ ಇಡೀ ಚಿಕ್ಕಬಳ್ಳಾಪುರ ಜನತೆ ತಲೆ ತಗ್ಸಂಗಾಗಿದೆ ಇವತ್ತು ನಮಗೆ.
ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಸರ್ಕಾರಕ್ಕೆ, ಪೊಲೀಸ್ನ ಇಲಾಖೆಗೆ ನೀವು ಎಚ್ಚರದಿಂದ ಕೆಲಸ ಮಾಡಿ. ನೀವು ಇವ್ರ ಕೈ ಬೊಂಬೆಗಳಂತ ರೀತಿಯಲ್ಲಿ ವರ್ತನೆ ಮಾಡಿದರೆ ನಮಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು. ನಿಮ್ಮ ತಲೆ ಕೂಡ 100ಕ್ಕೆ 100 ತಲೆದಂಡ ಆಗೋ ರೀತಿಯಲ್ಲಿ ನಾವು ಕೂಡ ಕ್ರಮ ತಗೊಳ್ಳೋದು ಗೊತ್ತಿದೆ. ನಮಗೂ ಕಾನೂನು ಗೊತ್ತಿದೆ, ಸಂವಿಧಾನ ಗೊತ್ತಿದೆ. ನಾವು ಕೂಡ ನೀವು ತಪ್ಪು ಮಾಡಿದ್ದೀರಿ. ಯಾಕೆಂದರೆ ವೇದಿಕೆ ಮೇಲೆ MLA ಬಂಟ್ರನ್ನ ಬಿಟ್ಟಿದ್ದೀರಿ, 20 ಜನನ. ಏನು ಬೇಕಾಗಿತ್ತು ವೇದಿಕೆ ಮೇಲೆ? ಅವರು ಪೊಲೀಸ್ನವ್ರು ನಿದ್ದೆ ಮಾಡ್ತಾ ಇದ್ರ? ತಹಸೀಲ್ದಾರ್ ಏನು ಮಾಡ್ತಾ ಇದ್ರಿ? ಪ್ರೋಟೋಕಾಲಲ್ಲಿ ಯಾರು ಇದ್ರು? ಪ್ರೋಟೋಕಾಲಲ್ಲಿ ಇದ್ದವ್ರು ಇದ್ರ ಅಲ್ಲಿ ವೇದಿಕೆ ಮೇಲೆ? ಈ ಜಿಲ್ಲಾಡಳಿತಕ್ಕೆ ಹೋಗಿಬೇಕು ಫಸ್ಟು. ಒಬ್ಬ ಅಧಿಕಾರಿ ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ. ನಿಮ್ಮ ಬೇಜವಾಬ್ದಾರಿತನದಿಂದ ರೈತರ ಮಕ್ಕಳನ್ನ ನೀವು ಅರೆಸ್ಟ್ ಮಾಡ್ತೀರಾ? ಸುಳ್ಳು ಕೇಸ್ ಹಾಕ್ತೀರಾ? ರಾತ್ರಿ ಹೋಗಿ ಅವ್ರೇನು ಕ್ರಿಮಿನಲ್ಸಾ? ಕೂಲಿ ಮಾಡಿದ್ದಾರೆ? ಕಳ್ತನ ಮಾಡಿದಾರ? ರಾತ್ರಿ ಹೋಗಿ ಅವ್ರ ತಂದೆ ತಾಯಿಗಳ ಮುಂದೆ ಅವ್ರನ್ನ ಕರ್ಕೊಂಡು ಬಂದು ನೀವು ಸ್ಟೇಷನಲ್ಲಿ ಇಡ್ತೀರಿ? ಬಹಳ ದಿನ ಇದು ನಡೆಯೋದಿಲ್ಲ. ನಾವು ಕೂಡ ಯಾರು ಕೂಡ ಇಲ್ಲಿ ಕೈಯಲ್ಲಿ ಬಳೆ ತಟ್ಕೊಂಡಿಲ್ಲ. ನಮ್ಮ ಹೋರಾಟ ಯಾವ ರೂಪದ್ದಿರುತ್ತೆ, ಯಾವ ಸ್ವರೂಪದ್ದಿರುತ್ತೆ ಅಂತ ಕೆಲವೇ ದಿನಗಳಲ್ಲಿ ನೋಡ್ತೀರಿ. ಇನ್ಮೇಲೆ ನಿರಂತರವಾದಂಥ ಹೋರಾಟ ಇರುತ್ತೆ. ದಿನಾಂಕ ಏನಾದ್ರು ಫಿಕ್ಸ್ ಆಯ್ತು?